ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಹೇಶ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಮೇಜರ್ ಟ್ವಿಸ್ಟ್ ಪಡೆದಿತ್ತು. ದರ್ಶನ್ ಆಪ್ತ ಹಾಗೂ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತೇಳಿ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಲಾಗಿತ್ತು. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಆದೇಶವನ್ನ ನೀಡುವಂತ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ದರ್ಶನ್ಗೆ ಒಂದು ಮಹತ್ವದ ದಿನ ಆಗಲಿದೆ. ಅಂದ್ರೆ ದರ್ಶನ್ಗೆ ಇವತ್ತು ಬಿಗ್ ಡೇ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳು ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಎಕ್ಸ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ ಇಂಟ್ರೆಸ್ಟಿಂಗ್ ಮತ್ತೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಗಳನ್ನ ನೋಡಬಹುದು. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಅಂತೇಳಿ ನಿಮ್ಗೆ ಈಗಾಗಲೇ ಗೊತ್ತೇ ಆಗಿದೆ. ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಈ ಒಂದು ಪ್ರಕರಣದಲ್ಲಿ ಪರಿಗಣಿಸಬೇಕು, ಜೊತೆಗೆ ತಮ್ಮ ಮೇಲಿರುವ ಆರೋಪವನ್ನ ಕ್ಷಮಾಪಣೆ ನೀಡಬೇಕು ಅಂತೇಳಿ ಕೋರ್ಟ್ಗೆ ಅಪ್ಲಿಕೇಶನ್ ಅರ್ಜಿ ಹಾಕುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ರು. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಬಾರಿ ವಿಚಾರಣೆ ನಡೆಸಿದಂತ ಕೋರ್ಟ್ ಈ ಒಂದು ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ನ ಅಭಿಪ್ರಾಯವನ್ನ ನೀಡುವಂತೆ ಈಗಾಗಲೇ ಸೂಚನೆ ನೀಡುವಂತ ಕೆಲಸವನ್ನು ಮಾಡಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಾಸಿಕ್ಯೂಷನ್ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ತಮ್ಮ ವಾದವನ್ನ ಮಂಡನೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ವಿತ್ ಒಂದಷ್ಟು ಕಂಡೀಷನ್ಸ್ ಗಳನ್ನು ಕೂಡ ಹಾಕುವಂತ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆ ಕಳೆದ ವಿಚಾರಣೆಯಲ್ಲಿ ಹಸ್ಮತ್ ಪಾಷಾ ಅಂದ್ರೆ ದರ್ಶನ್ ಪರ ವಕೀಲರಾದಂತಹ ಹಸ್ಮತ್ ಪಾಷಾ ಅವರು ಕೂಡ ಯಾಕೆ ಮಾಫಿ ಸಾಕ್ಷಿಯನ್ನಾಗಿ ಪ್ರದೋಷ್ನನ್ನ ಪರಿಗಣಿಸಬಾರದು ಅನ್ನೋದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ವಾದಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಅಂದ್ರೆ ಸೋಮವಾರ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೆಯಲಿದೆ. ಇವತ್ತು ಕೂಡ ಒಂದಷ್ಟು ವಿಚಾರಣೆ ನಡೆಸಲಾಗುತ್ತೆ, ವಾದ ಪ್ರತಿವಾದಗಳು ಕೂಡ ನಡೆಯಲಾಗುತ್ತೆ. ಅಂದ್ರೆ SPP ಕೂಡ ಇವತ್ತು ಮತ್ತೆ ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ದರ್ಶನ್, ಪವಿತ್ರ ಗೌಡ ಸೇರಿ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಕೂಡ ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಒಂದು ಇಲ್ಲಿ SPP ಅಂದ್ರೆ ಪ್ರಾಸಿಕ್ಯೂಷನ್ ಪರವಾಗಿ SPP ಅವರು ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ದರ್ಶನ್ ಆಗಿರ್ಬೋದು ಮತ್ತೆ ಪವಿತ್ರ ಗೌಡ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ವಾದ ಮಂಡನೆ ಇವತ್ತು ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ. ಈ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದ ನಂತರ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಆತನನ್ನ ಅಂದ್ರೆ ಪ್ರದೋಷ್ನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನಿಂದಲೇ ಒಂದಷ್ಟು ಹೇಳಿಕೆಗಳನ್ನ ಪಡೆಯುವಂತ ಕೆಲಸವನ್ನ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ವಾದ ಮತ್ತೆ ಪ್ರತಿವಾದ ಆಗುತ್ತೆ. ಅಂದ್ರೆ ಪ್ರಾಸಿಕ್ಯೂಷನ್ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ದರ್ಶನ್ ಆಗಿರ್ಬೋದು ಮತ್ತೆ ಪವಿತ್ರ ಗೌಡ ಆಗಿರ್ಬೋದು ಬೇರೆ ಬೇರೆ ಆರೋಪಿಗಳು ಅಂದ್ರೆ ಯಾರೆಲ್ಲ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿಲ್ಲ ಆ ಒಂದು ಆರೋಪಿಗಳ ಪರ ವಕೀಲರು ಯಾಕೆ ಪ್ರದೋಷ್ನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣನೆಗೆ ತೆಗೆದುಕೊಳ್ಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ವಾದ ಮತ್ತೆ ಪ್ರತಿವಾದ ಎರಡೂವನ್ನ ಆಲಿಸಿ ಜೊತೆಗೆ ಆರೋಪಿ ಪ್ರದೋಷ್ ಆತನ ಹೇಳಿಕೆಯನ್ನ ಅಂದ್ರೆ ಯಾಕೆ ಈ ಒಂದು ಪ್ರಕರಣದಲ್ಲಿ ಆತ ಮಾಫಿ ಸಾಕ್ಷಿಯಾಗಿ ಇರಬೇಕು ಅಂತೇಳಿ ಬಯಸ್ತಿದ್ದಾನೆ, ಆತನ ಉದ್ದೇಶ ಏನು, ಆತ ಹೇಳ್ತಿರುವಂತ ಹೇಳಿಕೆಗೆ ಒಂದು ಕ್ರೆಡಿಬಿಲಿಟಿ ಇದೆಯಾ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಯಾಕಂದ್ರೆ ಈ ಒಂದು ಮಾಫಿ ಸಾಕ್ಷಿ ಅನ್ನುವಂಥದ್ದು ಏನಿದೆ ಒಂದಷ್ಟು ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಅಂದ್ರೆ ಒಂದು ಪ್ರಾಸಿಕ್ಯೂಷನ್ ನ ಒಂದು ಒತ್ತಡ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಆಮಿಷ ಆಗಿರ್ಬೋದು, ಮತ್ತೆ ಒಂದಷ್ಟು ಒಂದು ಅಂದ್ರೆ ಕಾನೂನಿನ ಭಾಷೆಯಲ್ಲಿ ಒಬ್ರು ಹಿರಿಯ ವಕೀಲರು ಹೇಳ್ತಿದ್ರು ಈ ಮಾಫಿ ಸಾಕ್ಷಿ ಅನ್ನುವಂಥದ್ದು ಸರ್ಕಾರ ಮತ್ತೆ ಆರೋಪಿಯ ನಡುವೆ ಇರುವಂತಹ ಒಪ್ಪಂದ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅದೇ ರೀತಿಯಾಗಿ ಕರೆಯಲಾಗುತ್ತೆ ಅಂತ ಹೇಳಿ. ಹೀಗಾಗಿ ಯಾಕೆ ಆತ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಆಗೋದಕ್ಕೆ ರೆಡಿಯಾಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ವಕೀಲರ ಅಂದ್ರೆ SPP ಅವರ ವಾದ ಆಗಿರ್ಬೋದು ಮತ್ತೆ ಆರೋಪಿಗಳು ಬೇರೆ ಆರೋಪಿಗಳ ಪರ ವಕೀಲರ ವಾದ ಆಗಿರ್ಬೋದು, ಜೊತೆಗೆ ಪ್ರದೋಷ್ ಅವರ ಪರ ವಕೀಲರ ವಾದ ಆಗಿರ್ಬೋದು, ಇದರ ಜೊತೆಗೆ ಪ್ರದೋಷ್ನ ಒಂದು ಹೇಳಿಕೆಗಳನ್ನು ಕೂಡ ಎಲ್ಲವನ್ನೂ ಕೂಡ ದಾಖಲಿಸಿಕೊಂಡು ಅದನ್ನ ಒಂದು ರೀತಿ ಎಲ್ಲವನ್ನು ಕೂಡ ಮಾನಿಟರ್ ಮಾಡಲಾಗುತ್ತೆ. ಅಲ್ಲಿ ಯಾರದ್ದು ಅಂದ್ರೆ ಆರೋಪಿಯ ಒಂದು ಹೇಳಿಕೆ ಏನಿದೆ ಇಲ್ಲಿ ಯಾವುದೇ ರೀತಿಯಾದಂತ ಉದ್ದೇಶ ಇಲ್ಲದೆ ಅಥವಾ ಆಮಿಷ ಇಲ್ಲದೆ ಅಥವಾ ಯಾವುದೇ ರೀತಿಯಾದಂತ ಸಂಚು ಇಲ್ಲದೆ ತಾನು ತನ್ನ ಒಂದು ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಕೂಡ ತಾನು
ಪಟ್ಟಣಗೆರೆ ಶೆಡ್ನಲ್ಲಿ ಏನ್ ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಅದನ್ನ ಹೇಳೋದಕ್ಕೆ ಬಯಸಿದ್ನ, ಅಥವಾ ಇಲ್ಲಿ ದರ್ಶನ್ ಅವರನ್ನ ಸಿಕ್ಕಾಕಿಸೋದಕ್ಕೆ ಬಯಸ್ತಿದ್ನ, ಅಥವಾ ಬೇರೆ ಏನಾದ್ರೂ ಅಜೆಂಡಾ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಯಲ್ಲಿ ಏನು ಕ್ರೆಡಿಬಿಲಿಟಿ ಇರುತ್ತೆ, ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಆತನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಹುದಾ, ಅಥವಾ ಈ ಒಂದು ಪ್ರಕರಣದಲ್ಲಿ ಆತ ತನ್ನನ್ನು ತಾನು ತಪ್ಪಿಸಿಕೊಳ್ಳೋದೊಂದು ಉದ್ದೇಶ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ಆಮಿಷಕ್ಕೆ ಒಳಗಾಗಿದ್ದಾನ, ಒತ್ತಡಕ್ಕೆ ಒಳಗಾಗಿದ್ದಾನ ಅನ್ನೋದನ್ನ ಆತನ ಹೇಳಿಕೆಯ ಒಂದು ಕ್ರೆಡಿಬಿಲಿಟಿಯನ್ನ ಕೋರ್ಟ್ ಕೂಡ ಚೆಕ್ ಮಾಡುತ್ತೆ. ಅದರ ಜೊತೆಗೆ ವಕೀಲರು ಪ್ರಾಸಿಕ್ಯೂಷನ್ ಪರ ವಾದ ಆಗಿರ್ಬೋದು, ಮತ್ತೆ ಆರೋಪಿಗಳ ಪರ ವಾದ ಆಗಿರ್ಬೋದು, ಮತ್ತೆ ಈ ಮಾಫಿ ಸಾಕ್ಷಿ ವಕೀಲರ ಪರ ವಾದ ಆಗಿರ್ಬೋದು, ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಇದನ್ನ ಪರಿಗಣಿಸಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಇವತ್ತು ಕೂಡ ಪ್ರದೋಷ್ನನ್ನ ಯಾಕೆ ಮಾಫಿ ಸಾಕ್ಷಿಯನ್ನಾಗಿ ಮಾಡಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಕೂಡ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಈಗಾಗಲೇ ವಿನಯ್ ಕೂಡ ಅಂದ್ರೆ A10 ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A10 ಆಗಿರುವಂತಹ ವಿನಯ್ ಕೂಡ ಮತ್ತೊಂದು ಅರ್ಜಿ ಸಲ್ಲಿಸೋದಕ್ಕೆ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದ. ಇವತ್ತು ಕೂಡ ಅಧಿಕೃತವಾಗಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಮತ್ತೋರ್ವ ಆರೋಪಿಯನ್ನು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾನೆ ಅಂತೇಳಿ ಲಾಸ್ಟ್ ಟೈಮ್ ಕೇಳಿ ಬಂದಿತ್ತು. ಅಂದ್ರೆ ಈ ಒಂದು ಪ್ರಕರಣದ 8 ಆಗಿರುವಂತಹ ರವಿಶಂಕರ್ ಎಂಬ ಆರೋಪಿ ಕೂಡ ತನ್ನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಒಂದು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ತಾನು ಕೂಡ ಅರ್ಜಿ ಹಾಕೋದಕ್ಕೆ ತಯಾರಿದ್ದೀವಿ ಅಂತೇಳಿ ಆತನ ವಕೀಲರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಲಾಗಿತ್ತು. ಒಟ್ಟಾರೆಯಾಗಿ ಇವತ್ತು ಯಾವ ಆರೋಪಿಯನ್ನ ಬೇರೆ ಬೇರೆ ಅಂದ್ರೆ ಈಗ ವಿನಯ್ ಆಗಿರ್ಬೋದು, ವಿನಯ್ ಅರ್ಜಿ ಹಾಕಿದ್ದಾನೆ, ಆತನ ಒಂದು ಹೇಳಿಕೆ ಆಗಿರ್ಬೋದು, ಮತ್ತೆ ಆತನ ಪರ ವಕೀಲರ ಹೇಳಿಕೆ ಆಗಿರ್ಬೋದು, ಮತ್ತೆ ಬೇರೆ ಆರೋಪಿಗಳ ಪರ ವಕೀಲರಾಗಿರ್ಬೋದು, ಮತ್ತೆ ಪ್ರಾಸಿಕ್ಯೂಷನ್ ನ ವಾದವನ್ನು ಕೂಡ ಇವತ್ತು ಕೇಳುವಂತ ಕೆಲಸವನ್ನ ಕೋರ್ಟ್ ಮಾಡಲಾಗುತ್ತೆ. ವಾದ ಪ್ರತಿವಾದಗಳು ಮತ್ತೆ ಬೇರೆ ಬೇರೆ ಆರೋಪಿಗಳು ಇಲ್ಲಿ ಅರ್ಜಿ ಹಾಕ್ಬೇಕಾ ಬೇಡವಾ ಅನ್ನುವಂಥ ವಿಚಾರ ಇದೆಲ್ಲವೂ ಆದ್ಮೇಲೆ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ ಆಗಿರ್ಬೋದು ಮತ್ತೆ ಬೇರೆ ಆರೋಪಿಗಳನ್ನ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರದೋಷ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತೆ ಪ್ರತಿವಾದಗಳು ನಡೆದಿದ್ದಾವೆ. ಇವತ್ತು ಕೂಡ ವಾದ ಮತ್ತೆ ಪ್ರತಿವಾದಗಳು ನಡೆಯುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಬೇರೆ ಆರೋಪಿ ಆಗಿರುವಂತಹ ವಿನಯ್ ಆಗಿರ್ಬೋದು ಮತ್ತೆ ರವಿಶಂಕರ್ ಕೂಡ ಅರ್ಜಿಯನ್ನ ಹಾಕಿದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರಿಬ್ಬರನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ ಅಭಿಪ್ರಾಯ ಕೇಳುತ್ತೆ. ಈಗಾಗಲೇ ಪ್ರದೋಷ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ತೆಗೆದುಕೊಳ್ಳಬಹುದು ಅಂತೇಳಿ ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನ ಕೋರ್ಟ್ಗೆ ನೀಡುವಂತ ಕೆಲಸವನ್ನ ಮಾಡಲಾಗಿದೆ. ಇವತ್ತು ಮತ್ತೆ ಒಂದಷ್ಟು ವಾದ ಮತ್ತೆ ಪ್ರತಿವಾದಗಳು ನಡೆಯುತ್ತೆ. ಅದಾದ್ಮೇಲೆ ಪ್ರದೋಷ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ನಿರ್ಧಾರ ಮಾಡಲಾಗಿದೆ. ಅದೊಂದು ಕಡೆ ಆದ್ರೆ ಮತ್ತೆ ಉಳಿದ ಇಬ್ಬರು ಆರೋಪಿಗಳೇನಾದ್ರೂ ಇಲ್ಲಿ ತಾವು ಮಾಫಿ ಸಾಕ್ಷಿ ಆಗ್ಲೇಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ, ಇದರ ಜೊತೆಗೆ ಆರೋಪಿಗಳ ಪರ ವಕೀಲರು ಕೂಡ ಏನೆಲ್ಲ ವಾದ ಮಂಡನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಇವತ್ತು ಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇವತ್ತು ದರ್ಶನ್ಗೆ ಒಂದು ಬಿಗ್ ಡೇ. ಒಂದು ಇಲ್ಲಿ ಪ್ರದೋಷ್ನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಮಾಡದೇ ಇದ್ರೆ ಒಂದು ರೀತಿಯಾದಂತಹ ಬೆನಿಫಿಟ್ ಇರುತ್ತೆ. ಇಲ್ಲ ಅಂದ್ರೆ ಆತನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಿದ್ರೆ ಇಲ್ಲಿ ದರ್ಶನ್ಗೆ ಮುಂದಿನ ಹಂತದಲ್ಲಿ ಕನೆಕ್ಟ್ ಆಗುವವರೆಗೂ ಕೂಡ ಕಟ್ಟಕ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈತ ಕೂಡ ಐ ವಿಟ್ನೆಸ್ ಆಗ್ತಾನೆ. ಯಾಕಂದ್ರೆ ಘಟನಾ ಸ್ಥಳದಲ್ಲಿ ಕೊಲೆ ನಡೆದಂತ ಸಂದರ್ಭದಲ್ಲಿ ಈತ ಕೂಡ ಘಟನಾ ಸ್ಥಳದಲ್ಲಿದ್ದ, ಜೊತೆಗೆ ದರ್ಶನ್ ಜೊತೆ ನೇರವಾಗಿ ಕಾಂಟ್ಯಾಕ್ಟ್ ಇದ್ದ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನ ಸರೆಂಡರ್ ಮಾಡಿಸುವಂತ ಕೆಲಸವನ್ನ ಇದೇ ಪ್ರದೋಷ್ ಮಾಡಿದ್ದ, ಜೊತೆಗೆ ಒಂದು ಬಾಡಿಯನ್ನ ಡಿಸ್ಟ್ರಾಯ್ ಮಾಡುವಂತ ವಿಚಾರದಲ್ಲಾಗಿರ್ಬೋದು, ಸಾಕ್ಷ್ಯಗಳನ್ನ ನಾಶಪಡಿಸುವಂತ ಕೆಲಸದಲ್ಲಾಗಿರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ಹಣದ ವ್ಯವಹಾರದಲ್ಲಿ ಈ ಆರೋಪಿ ಪ್ರದೋಷ್ ಭಾಗಿಯಾಗಿದ್ದ. ಹೀಗಾಗಿ ಪ್ರಮುಖ ಸಾಕ್ಷ್ಯ ಆಗುವಂತ ಸಾಧ್ಯತೆ ಇದೆ. ಈ ಎಲ್ಲಾ ವಿಚಾರಗಳನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಮಾದೇಶ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.